ಹಾಯ್ ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ಕ್ವಿಕ್ ಅಪ್ಡೇಟ್ ಕೊಡ್ತೀನಿ. ಅಕ್ಕಿಗಳೆಲ್ಲ ಯಾವ್ದು ಆರಿಸ್ತಾ ಇದ್ರಿ, ಸೊ ಏನ್ ಆಗ್ತೈತೆ ನಿಮ್ಗೆ ಹೇಳಿ ತರಾನೇ ಪಟ್ಟಾಗಳು ಹಿಂಗ್ ರೆಡಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಹೇಳಿದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಕೂಡ ಇದರಲ್ಲಿ ಹೇಳ್ತೀನಿ ನಿಮ್ಗೆ, ಸೆಕೆಂಡ್ ಸ್ಟೆಪ್. ಸೊ ವಿಡಿಯೋನ ಸ್ಕಿಪ್ ಮಾಡ್ಬಿಡ್ರಿ ಯಾರು. ಸೆಂಟ್ರಲ್ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ, ಸರಿನಾ? ಸೊ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ಹೋಗೋಣ, ಲೇಟ್ ಮಾಡಿದ್ರ. ಸೊ ಇದ್ರಲ್ಲಿ ಕೂಡ ಅಷ್ಟೇ, ನೀವು ಸ್ವಲ್ಪ ನನಗೆ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಬರೀ ನೋಡಿ ಹಂಗೆ ಹೋಗ್ತಾ ಇದ್ರೆ ಒಂದು ಲೈಕ್ ಒಂದು ಕಮೆಂಟ್ ಮಾತ್ರ ಮಾಡ್ಬಿಟ್ಟು ಹೋಗ್ಬಿಡ್ರಿ, ಅಷ್ಟೇ ನಿಮ್ದು ಎಕ್ಸ್ಪೆಕ್ಟ್ ಮಾಡೋದು. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಫಸ್ಟ್ ಅಪ್ಡೇಟ್ ಏನಂತ ಹೇಳಿದ್ರೆ, ನಾನು ಇಂಪಾರ್ಟೆಂಟ್ ಯಾಕಂದ್ರೆ ನಾನು ನೋಡಿರೋದು ಪ್ಲಸ್ ನನ್ಗೆ ಹೇಳಿರೋದು ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದೀನಿ. ಅದನ್ನು ಒಂದು ಮೇನ್ ತಪ್ಪಾಗುತ್ತೆ, ಸರಿನಾ? ಯಾಕಂತ ಹೇಳಿದ್ರೆ ಇವಾಗ ಅಕ್ಕಿಗಳು ಬಂದ್ಬಿಟ್ಟು ನೀವು ಏನಿರ್ತೀರಾ ಪೇಪರ್ಗಳು ಹಾಕ್ತೀರಾ. ಫಸ್ಟ್ ನಾನು ಅದೇ ತಪ್ಪು ಮಾಡ್ತಾ ಇದ್ದೆ. ಅಕ್ಕಿಗಳು ಬಂದ್ಬಿಟ್ಟು ನಾವು ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೇಪರ್ಗಳು ಹಾಕ್ಬಿಡ್ತೀರಿ, ಸರಿನಾ? ಪೇಪರ್ ಹಾಕಿದ್ರೆ ಏನ್ ಗೊತ್ತಾಗುತ್ತೆ, ಆ ಪೇಪರ್ ಮೇಲೆ ಊಟ ಬಿದ್ರೇನೋ ಅಥವಾ ಅದ್ರದ್ದು ಗಲೀಜೆಲ್ಲ ಬೀಳುತ್ತಲ್ವಾ ಅದ್ರದಲ್ಲಿ. ಸೊ ಆ ಗಲೀಜ್ ಬೀಳೋಗಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಗಿ ಬಂದ್ಬಿಟ್ಟು ನೀವು ನೋಡಿ ಈ ಗಲೀಜೆಲ್ಲ ಇದ್ಮೇಲೆ ಅದನ್ನ ಆ ಡಸ್ಟ್ ಅಲ್ಲೇ ತಿರ್ಗಾ ಅಕ್ಕಿಗಳು ಊಟ ಮಾಡಿ ಅಥವಾ ಇದ್ ಮಾಡಿದ್ರೆ ಆ ಡಸ್ಟ್ ತಿರ್ಗಾ ಅದ್ರೊಳಗಡೆ ಹೋಗಿ ಇನ್ಫೆಕ್ಷನ್ ಆಗುತ್ತೆ. ಅಥವಾ ಬೇರೆ ಅದೆಲ್ಲ ಗಲೀಜೆಲ್ಲ ಮಾಡುತ್ತಲ್ವಾ ಪೇಪರ್ ಅಲ್ಲಿ, ಅದ್ರದ್ದು ಇನ್ಫೆಕ್ಷನ್ ಜಾಸ್ತಿ ಅದಕ್ಕೆ ಹೋಗ್ಬಿಡುತ್ತಲ್ಲ. ಸೊ ನೀವೇ ಈ ತರ ಇದ್ರೆ ಗುಡ್ ಕ್ಲೀನ್ ಮಾಡ್ಕೊಬಹುದು. ಮತ್ತೆ ಫುಡ್ ಟ್ರೇಗಳು ಡೈಲಿ ಊಟ ಆದ್ಮೇಲೆ ತಕೊಂಡ್ ಎತ್ಬಿಟ್ಟು ನೀರ್ ಕೊಟ್ಬಿಟ್ಟು ಸಪ್ರೇಟ್ ಮಾಡ್ಬಿಡ್ರಿ, ಸರಿನಾ? ಇವಾಗ ನೋಡಿ ಈ ತರ ಗೂಡಿದ್ರೆ ನೀವು ಡೈಲಿ ಕ್ಲೀನ್ ಮಾಡ್ಬೇಕು, ಅವಾಗ ಕರೆಕ್ಟ್ ಆಗಿರುತ್ತೆ ಅಕ್ಕಿಗಳೆಲ್ಲ, ಸರಿನಾ? ಸೊ ನಾನು ಫಸ್ಟ್ ತಪ್ಪು ಮಾಡ್ತಾ ಇದ್ದೆ ಪೇಪರ್ಗಳು ಹಾಕಿ. ಸೊ ಪೇಪರ್ಗಳು ಹಾಕ್ಬೇರಿ, ಡೈಲಿ ಕ್ಲೀನ್ ಮಾಡ್ಕೊಂಬಿರಿ ಅಕ್ಕಿಗಳೆಲ್ಲ. ನೋಡ್ಕೊಬಹುದು ನನ್ನ ಪೇಪರ್ಗಳೆಲ್ಲ ಫಸ್ಟ್ ಆಗ್ತಾ ಇದೆ. ಇವಾಗ ಆ ಫಾಲ್ಟ್ ಮಾತ್ರ ನಾನು ಮಾಡ್ತಾ ಇಲ್ಲ, ನೀವು ಮಾಡ್ಬಿಡ್ರಿ. ಯಾಕಂದ್ರೆ ನನ್ಗೊಂತ ಎಕ್ಸ್ಪೀರಿಯನ್ಸ್ ಆಗಿರೋದು ಯಾರು ಹೇಳ್ಕೊಳಲ್ಲ, ನನ್ಗೆ ಗೊತ್ತಿರೋಷ್ಟು ಇದೆಲ್ಲ ಯಾರು ಹೇಳಲ್ಲ, ಸರಿನಾ? ನಾನು ಇದನ್ನ ಹೇಳ್ತಾ ಇದ್ದೀನಿ, ನನ್ನ ಸೈಡಿಂದ ನಾನು ಇದೊಂದು ಅಬ್ಸರ್ವ್ ಮಾಡಿದ್ದೀನಿ. ಪ್ಲಸ್ ಇನ್ನೊಬ್ರು ಹೇಳಿದ್ದಾರೆ ಅಕ್ಕಿಗಳು ಬಂದ್ಬಿಟ್ಟು ಪೇಪರ್ ಆಗಿದ್ರೆ ಅದರಿಂದ ಇದಾಗೋಗುತ್ತೆ ಅಂತ. ನೋಡಿ ಎಲ್ಲ ಇದು ಬಂದ್ಬಿಟ್ಟು ಮಸೀದ್ ರೇವಾಲು ಗುಲ್ದಾರು, ಆಮೇಲೆ ಬಂದ್ಬಿಟ್ಟು ರೇಗ್ ದರ್ದು, ಇದ್ರದ್ದೆಲ್ಲ ಸ್ವಲ್ಪ ವೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಯಾಕಂದ್ರೆ ಈ ಸೀಸನ್ ಅಲ್ಲಿ ತುಂಬಾ ಜನ ಡಿವಾರ್ಮಿಂಗ್ ಇದು ಮಾಡ್ತಾರೆ. ಡಿವಾರ್ಮಿಂಗ್ ಎಲ್ಲ ಮಾಡಕ್ ಹೋಗ್ಬೇಡಿ, ಕ್ಲೈಮೇಟ್ಗಳು ಚೇಂಜಸ್ ಇಂದ ಅಕ್ಕಿಗಳು ಸತ್ತೋಗುತ್ತೆ, ಕಾಯಿಲೆಗಳು ಬಂದು ಸತ್ತೋಗ್ತಾವೆ, ಸರಿನಾ? ಡಿವಾರ್ಮಿಂಗ್ ಎಲ್ಲ ಮಾಡಬೇಡ್ರಿ. ಅಕ್ಕಿಗಳು ಸ್ವಲ್ಪ ಆದಷ್ಟು ಒಂದು 5 ಕಡಲೆಕಾಳುಗಳು ಜೋಡಿ ಹಾಕ್ತಿರಲ್ಲ, ಜೋಡಿ ಹಾಕಕ್ಕೆ ಮುಂಚೆ ಫಸ್ಟ್ ಅಕ್ಕಿಗಳು ಒಳ್ಳೆ ಸೈಜಲ್ಲಿ ಇರಬೇಕು, ಸರಿನಾ? ಅಥವಾ ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆಗಳು ಇಕ್ಕೋದು ತುಂಬಾ ಲೇಟ್ ಆಗೋಗುತ್ತೆ. ಮತ್ತೆ ಗುರ್ಜಿದಲ್ಲಿದ್ರೆ ಅಕ್ಕಿಗಳು ಮೊಟ್ಟೆ ಇಕ್ಕಲ್ಲ. ಗುರ್ಜಿ ಇರೋ ಟೈಮಲ್ಲಿ ಅಕ್ಕಿಗಳಿಗೆ ಜೋಡಿ ಹಾಕಕ್ಕೆ ಹೋಗ್ಬೇಡಿ. ಗುರ್ಜಿ ಏನಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿಲ್ಲ. ಪುಕ್ಕಗಳು ಇರುತ್ತಲ್ವಾ, ಅಕ್ಕಿಗೊಂದು ಪುಕ್ಕ ಏನಿರುತ್ತೆ ಮೇಲೆ ತಲೆ ಮೇಲೆಲ್ಲ ಉದುರ್ಸ್ಕೊಂಡ್ಬಿಟ್ಟಿರುತ್ತೆ, ಚಿಕ್ಕ ಟ್ಯೂಬ್ಗಳು ಬರ್ತಾ ಇರುತ್ತೆ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ ಬಿಗ್ನರ್ಸ್ಗೆ. ಆ ತಪ್ಪು ಮಾಡಬೇಡ್ರಿ. ಏನಂತ ಹೇಳಿ ತಲೆ ಮೇಲೆಲ್ಲ ಈ ಕೂದಲೆಲ್ಲ ಉದುರ್ಸ್ಕೊಂಡ್ಬಿಟ್ಟು ಹೊಸ ಕೂದಲುಗಳು ಬರುತ್ತೆ ಅದಕ್ಕೆ, ಸರಿನಾ? ಪುಕ್ಕಗಳೆಲ್ಲ ಹೊಸದ್ ಬರುತ್ತೆ. ಆ ಟೈಮಲ್ಲಿ ಜೋಡಿ ಹಾಕಿದ್ರೆ ಅದಕ್ಕೆ ಮೊಟ್ಟೆಗಳಿಗೂ ತುಂಬಾ ಲೇಟ್ ಆಗೋಗುತ್ತೆ. ಆ ಟೈಮಲ್ಲಿ ಜೋಡಿ ಆಗ್ಲೇಬೇಡಿ, ಸರಿನಾ? ಅದೊಂದು ಮಿಸ್ಟೇಕ್ ಮಾಡಬೇಡ್ರಿ. ಮತ್ತೆ ಪೇಪರ್ದು ಮಿಸ್ಟೇಕ್ ಮಾಡಬೇಡ್ರಿ, ಅದಾಯ್ತಾ? ಮತ್ತೆ ಅಕ್ಕಿಗಳು ಹೆಲ್ದಿಯಾಗಿರ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಜನಕ್ಕೆ ಇದಿರ್ಬೋದು. ಅಕ್ಕಿಗಳು ಹೆಲ್ದಿಯಾಗಿರ್ಬೇಕಂತ ಹೇಳಿದ್ರೆ ನಾನು ಒಂದು ಏನೇನ್ ಫಾಲೋ ಮಾಡ್ಬೇಕಂತ ಹೇಳಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು ಹಾಕಿದ್ದೆ. ಸೊ ನೀವು ನೋಡ್ಕೊಬಹುದು. ಯಾಕಂದ್ರೆ ನಾನು ಅದನ್ನ ಫಾಲೋ ಮಾಡಿದ್ಮೇಲಿಂದ ನಮ್ಮ ಗೂಡಲ್ಲಿ ಯಾವ್ದು ಅಕ್ಕಿಗಳು ಕತ್ಕಾಯಿಲೆ ಇಲ್ಲ. ಸೊ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಬನ್ನಿ. ನಮ್ದು ಅಕ್ಕಿಗಳು ಕತ್ಕಾಯಿಲೆ ಎಷ್ಟೆಷ್ಟು ಬಂದಿದೆ, ಸುಮಾರು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಹೋಗಿದೆ. ಲೈಟ್ ಆಗಿ ಇದ್ರಲ್ಲಿತ್ತು, ಸೊ ಪರವಾಗಿಲ್ಲ, ಇದೆಲ್ಲ ರೆಡಿಯಾಗಿ ಹೋಗಿದೆ. ನೋಡ್ಕೊಂಡು ಸೊ ಈ ಅಕ್ಕಿಗಳೆಲ್ಲ ಫುಲ್ ಕತ್ಕಾಯಿಲೆಗಳು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫುಲ್ ಕತ್ಕೊನೆ ಆಗೋಗುತ್ತೆ, ಸರಿನಾ? ಫುಲ್ ಕತ್ತಿರ್ಗೋಗುತ್ತೆ, ಟ್ವಿಸ್ಟ್ ತಿರ್ಗೋಗ್ಬಿಟ್ಟು ಕೆಳಗಡೆ ಹಂಗೆ ತಿರ್ಗ್ಬಿಡುತ್ತೆ. ಇವಾಗ ನೋಡ್ಕೊಬೋದು ಬೂರಿ ಎಲ್ಲ ನಮ್ಮ ಮನೆ ಪಟ್ಟ ಅದೆಲ್ಲ ಹಿಂಗಾಗೋಗಿದೆ ನೋಡಿ ಅದೆಲ್ಲ. ಸೊ ಇದು ಡೂಮಾದ್ ಬಂದ್ಬಿಟ್ಟು ಇದು ರೆಡಿ ಮಾಡ್ತಾ ಇದೀರಿ. ಒಂದು ರೇಗ್ದಾರ ಅದು ಆಲ್ಮೋಸ್ಟ್ ರೆಡಿ ಆಗಿದೆ, ಅದು ಸಾಯೋ ಸ್ಟೇಜಲ್ಲಿ ಇತ್ತು, ಸರಿನಾ? ಇದು ಬಂದ್ಬಿಟ್ಟು ಸಾಯೋ ಸ್ಟೇಜಲ್ಲಿ ಇತ್ತು. ಈ ಸುರ್ಮಿ ಎಲ್ಲ ಆಲ್ಮೋಸ್ಟ್ ತಿರ್ಗಾ ರೆಡಿ ಆಗೋಗಿದೆ. ತಿರ್ಗಾ ಮೆಡಿಕೇಶನ್ ಸ್ಟಾರ್ಟ್ ಮಾಡಿದ್ದೀರಿ ನೋಡಿ. ಇದರ ಕತ್ಕೊನೆ ಆಗಿದೆ, ಇವಾಗ ಪರವಾಗಿಲ್ಲ. ಫುಲ್ ಫಸ್ಟ್ ಬಂದ್ಬಿಟ್ಟು ಈ ಜಾಗಕ್ಕೆ ಒಂದು ಮೇನ್, ನಮ್ಮ 2 ಜಾಗಗಳು ಐತೆ, ಇದು ಮೇನು. ಸೊ ಇದೆಲ್ಲ ರೆಡಿ ಮಾಡ್ತಾ ಇದ್ರಿ. ಇನ್ನೂ ಒಂದು 15 ದಿವಸ 20 ದಿವಸ ಒಳಗಡೆ ನಿಮಗೆ ನಾನು ರಿಸಲ್ಟ್ ತೋರಿಸ್ತೀನಿ ಇದ್ರದ್ದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮತ್ತೆ ಪಟ್ಟಗಳಿಗೆ ಬರೋದಾದ್ರೆ ಏನೇನು ಆರಿಸ್ತಾ ಇದ್ದೀನಿ ಅನ್ನೋ ಕೂಡ ನಿಮ್ಗೆ ಹೇಳ್ತೀನಿ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಲಾಸ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಪಟ್ಟಗಳು ಹೆಂಗೆ ಪಲ್ಸೋದು ಅಥವಾ ದೊಡ್ಡಕ್ಕಿಗಳು ಹೆಂಗೆ ಪಲ್ಸೋದು ಅಂತ ಬಂದ್ಬಿಟ್ಟು ಇಲ್ಲಿ ಬಿಟ್ಟು ನೋಡಿ, ಸರಿನಾ? ಯಾರೋ ಒಬ್ರು ಕಮೆಂಟ್ ಹೊಡೆದಿದ್ರು, ಅಕ್ಕಿ ಶೋಕಿ ಮಾಡ್ತಾ ಇದೀರಾ, ಬಂದ್ಬಿಟ್ಟು ಬಾಲ ಕಟ್ಟೋದ್ರಿಂದ ಅಕ್ಕಿಗಳು ಬಂದ್ಬಿಟ್ಟು ಬರೀ ಬಾಜಿಗೆ ಮಾತ್ರ ಕಂಟ್ರೋಲ್ ಅಂತ ಹೇಳಿದ್ರು. ಬ್ರದರ್, ನೀವು ಒಂದ್ಕಿತ ಅಕ್ಕಿಗೆ ಬಾಲ ಕಟ್ಟಿ ನೋಡಿ, ನೀವು ಬಿಟ್ಟು ನೋಡಿ. ಸರಿ, ಬಾಲ ಕಟ್ಟೋದು ಬಂದ್ಬಿಟ್ಟು ಬರೀ ಬಾಜಿಗೆ ಅಂತ ಹೇಳಿದ್ದೀರಾ. ಸುಮಾರು ಜನ ಇವಾಗ ದೊಡ್ಡ ಶೋಕಿದಾರ್ಗಳು ನೋಡ್ತಾ ಇರ್ತೀರಾ ವಿಡಿಯೋ. ಅದೇನು ತಪ್ಪ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ, ಸರಿ? ಯಾಕಂದ್ರೆ ನಾನು ಗೊತ್ತಿರೋದು, ಯಾಕಂದ್ರೆ ನಾನು ಮಾಡಿ ನೋಡಿದ್ಮೇಲೆ ನಾನು ನಿಮ್ಗೆ ಹೇಳೋದು. ಸೊ ನನಗೆ ನನ್ನ ಬಾಲ ಕಟ್ಟಿದ್ಮೇಲೆ ಅಕ್ಕಿಗಳು ಸ್ವಲ್ಪ ತುಂಬಾ ಮೇಲೆ ಹೋಗಿದ್ರು, ಸ್ವಲ್ಪ ಕೆಳಗಡೆ ಕೀಲಾಟನೇ ಆಡ್ತಾ ಇತ್ತು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು. ಸೊ ಫಾಲ್ಟ್ ಇಲ್ಲ ಕಮೆಂಟ್ ಮಾಡೋದ್ರಲ್ಲಿ. ನನಗೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನೀವು ಒಂದು ನಾರ್ಮಲ್ ಆಗಿ ಹೇಳಿದ್ರೆ ಪರವಾಗಿಲ್ಲ, ನೀವು ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ವೇದಲ್ಲಿ ಹೇಳಿದ್ರಿ. ಅದು ಬಂದ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡೋಕೆ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಿದ್ರೆ ನಮಗೂ ಚೇಂಜ್ ಮಾಡ್ಕೊಬೇಕು ಅಂತ ಬರುತ್ತೆ, ಸರಿನಾ? ಅದು ಬಂದ್ಬಿಟ್ಟು ನನ್ಗೆ ಗೊತ್ತಿರೋದು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಬಂದ್ಬಿಟ್ಟು ನಾನು ಅದನ್ನೇನು ತಪ್ಪಾಗಿದೆ ಕ್ಷಮಿಸ್ಬಿಡ್ರಿ ನನ್ನ. ಅದು ಬಂದ್ಬಿಟ್ಟು ಬಾಲ ಕಟ್ಟೋದ್ರಿಂದ ನಾನು ನೋಡಿರೋದು ಅಂತ ಹೇಳಿದ್ರೆ ತುಂಬಾ ಹೈಟ್ ಹೋಗಲ್ಲ. ಬಾಲ ಏನಕ್ಕೆ ಕಟ್ಟೋದು ಅಂತ ಹೇಳಿದ್ರೆ ಬಾಜಿ ಕಟ್ಟೋದು ಒಪ್ಕೊಂತೀನಿ, ಬಾಜಿ ಕಂಟ್ರೋಲ್ ಮಾಡೋಕ್ಕೂ ನಾವು ಬಾಲ ಕಟ್ತೀವಿ. ಇನ್ನೊಂದು ಏನಕ್ಕೆ ಕಟ್ತೀರ ಅಂತ ಹೇಳಿದ್ರೆ ತುಂಬಾ ಹೈಟ್ ಹೋಗ್ದಿರಾ, ಸರಿನಾ? ಫಸ್ಟ್ ಟೈಮ್ ನಾವು ಒಂದು ಹೊಸ ಅಕ್ಕಿ ಎತ್ಕೊಂಡ್ಬಂದ್ರೆ
ಏನು ಗೊತ್ತಾ, ಬಾಲೆಲ್ಲ ಫ್ರೀ ಆಗಿದ್ರೆ ತುಂಬಾ ಹೈಟ್ಗೆ ಎದೊಲ್ ಬಿಡುತ್ತೆ. ಟೆಂಪರ್ಗೆ ಹಂಗೆ ಎದ್ಕೊಂಡು ತುಂಬಾ ಹೈಟ್ಗೆ ಹೋಗ್ಬಿಡುತ್ತೆ. ಮತ್ತೆ ಕ್ಲೈಮೇಟ್ ನೋಡಿ ಇವಾಗ ತುಂಬಾ ಚೇಂಜಸ್ ಇದೆ, ಕೂಲ್ ಆಗಿರುತ್ತೆ ಕ್ಲೈಮೇಟ್. ಬರಲ್ಲ ಪಿನ್ಗೆ ಹೋಗ್ಬಿಡುತ್ತೆ ಅಕ್ಕಿ. ಅದಾದ್ಮೇಲೆ ತುಂಬಾ ಲೆಂತ್ ಏನಾದ್ರು ಹೊಡೆದ್ಬಿಟ್ರೆ ಅಕ್ಕಿ ಇಳಿಯೋದು ಕಷ್ಟ ಆಗೋಗುತ್ತೆ ಅಕ್ಕಿಗಳಿಗೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ರೆಕ್ಕೆ ಕಟ್ಟಿ ನೋಡಿ. ನಿಮ್ಗೆ ಯೂಸ್ ಆಗುತ್ತೋ ಇಲ್ವಾ ನನ್ಗೆ ಗೊತ್ತಿಲ್ಲ, ನಾನು ಯೂಸ್ ಮಾಡಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಸರಿನಾ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಸೆಟ್ ಆಗಿಲ್ವಾ? ಆಲ್ಮೋಸ್ಟ್ ಸೆಟ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಕೆಳಗಡೆ ಆಗುತ್ತೆ ಲೊಕೇಶನ್. ಆ ಲೊಕೇಶನ್ ಸ್ವಲ್ಪ ದಿವಸ ಅದು ಪಲ್ಗೋದ್ಮೇಲೆ ಕೆಳಗಡೆ ಆಡಿ ನೀವು ಆಮೇಲೆ ರೆಕ್ಕೆಗಳು ಬಿಟ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಲೊಕೇಶನ್ ಎಲ್ಲ ಸೆಟ್ ಮಾಡ್ಕೊಂಡಿರುತ್ತೆ. ಅದಾದ್ಮೇಲೆ ನೀವು ಡೈಲಿ ಬಿಟ್ಕೊಂಡ್ರೆ ಇದಾಯ್ತಾ. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿಗಳು ಬಂದ್ಬಿಟ್ಟು ಪಟ್ಟಗಳು ನಮ್ಮ ಮನೇಲಿ ಯಾವ್ದು ಆಗ್ತಾ ಇದೆ ಅಂತಂದ್ರೆ ಇವಾಗ ಈ ಬೂರಿ ಪಟ ಎಲ್ಲ ಲೈಟಾಗಿ ಶೀತಲ್ಲಿ ಬಂದ್ಬಿಟ್ಟಿತ್ತು. ಆದ್ರೂ ಎದ್ಬಿಟ್ಟು ಇವಾಗ ಪರವಾಗಿಲ್ಲ ಆರ್ತೈತೆ. ಸೊ ಇದನ್ನೆಲ್ಲ ಇವಾಗ ಛತ್ರಿದಲ್ಲಿ ನಿಮಗೆ ಒಂದು ಫಸ್ಟ್ ಸ್ಟೇಜಲ್ಲಿ ಕೊಟ್ಟೆ ನಾನು, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಸ್ಟೇಜಲ್ಲಿ ಕೊಟ್ಟಿದ ತಕ್ಷಣ ಇವಾಗ ಸೆಕೆಂಡ್ ಸ್ಟೇಜ್ ಏನಂತ ಹೇಳಿದ್ರೆ ಅಂದರೆ ಹೆಂಗೆ ಚೋರಿ ಮಾಡ್ಬೇಕನ್ನೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿ ಅಂದರೆ ಹೋಗಿ ನೋಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಂಗೆ ಅಕ್ಕಿನ ಇದ್ರ ಮೇಲೆ ಬಿಡಬೇಕು ಅನ್ನೋದನ್ನ ಬಂದುಬಿಟ್ಟು ನಾನು ತೋರಿಸ್ತೀನಿ ನಿಮಗೆ, ಸರಿನಾ? ಇವಾಗ ಅಕ್ಕಿ ಕೈಯಲ್ಲಿ ಇದೆಯಾ, ಕೈಯಲ್ಲಿ ಬಿಟ್ಟೆ ಫಸ್ಟು ಅಕ್ಕಿನ ಗೂಡಿಂದ ಎತ್ತಿ ಡೈರೆಕ್ಟಾಗಿ ಹೊಡಿಬೇಡ್ದು ಆಕಾಶಕ್ಕೆ, ಸರಿನಾ? ರೆಕ್ಕೆ ಫ್ರೀ ಮಾಡ್ಕೊಳಕ್ಕೆ ಬಂದುಬಿಟ್ಟು ನೋಡಿ, ರೆಕ್ಕೆ ಫ್ರೀ ಮಾಡೋಕ್ಕೆ ಮತ್ತು ಛತ್ರಿ ಪಲ್ಸಗೆ ಈ ಥರ ಟ್ರೈ ಮಾಡಿ. ಎತ್ತಿದ ತಕ್ಷಣ ಸುಮ್ಮನೆ ಎತ್ತಿ ಅದರ ಛತ್ರಿ ಮೇಲೆ ಬಿಡ್ರಿ, ಸರಿನಾ? ಸ್ವಲ್ಪ ಹೊತ್ತು ಹಂಗೆ ಛತ್ರಿ ಮೇಲೆ ಇರಲಿ. ಅದನ್ನು ಛತ್ರಿ ಮೇಲೆ ಇದ್ದು ಏನಾಗುತ್ತೆ ಅಂದರೆ ಸ್ವಲ್ಪ ಫ್ರೀ ಮಾಡ್ಕೊಳೋದು. ರೆಕ್ಕೆ ಗೂಡಲ್ಲಿ ಬಂದುಬಿಟ್ಟು ಚಿಕ್ಕ ಗೂಡಿದ್ದು ಸ್ವಲ್ಪ ದೊಡ್ಡವ್ರು ಇದ್ರೆ ಒಳಗಡೆ ಆದ್ರೂ ಸುಮ್ಮನೆ ಹಿಂಗೆ ಎತ್ತಿ ಫ್ರೀ ಬಿಡಿ. ನೋಡಿ, ಇಲ್ಲಿಂದ ಬಿಟ್ಟಿದ ತಕ್ಷಣ ಅಕ್ಕಿ ಹೋಗಲ್ಲಿ ಕೂತ್ಕೊಂತ ಅದು ಬಂದ್ಬಿಟ್ಟು ನೀವು ಡೈಲಿ ಮಾಡ್ತಾ ಇದ್ರಿ ಏನಾದ್ರೆ ಅಕ್ಕಿ ಆ ಛತ್ರಿ ಮೇಲೆ ಕೂತ್ಕೊಂಡು ಪಲ್ಗೋಗುತ್ತೆ. ಬಿಟ್ಟಿದ ತಕ್ಷಣ ಇಲ್ಲಿಂದ ಬಿಡ್ತೀರಾ, ಅಲ್ಲೇ ಹೋಗಿ ಕೂತ್ಕೊಬೇಕು. ಅಲ್ಲಿ ಕುತ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಬುದ್ಧಿ ಬರುತ್ತೆ ಅದಕ್ಕೆ, ಅಲ್ಲೇ ಕೂತ್ಕೊಬೇಕು ಅಂತ. ಸೊ ನೋಡಿ, ನಾನು ಬಿಟ್ಟಿದ ತಕ್ಷಣ ಹೋಗಿ ಅಲ್ಲೇ ಕೂತ್ಕೊಂಡು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಓಡಿಸಿ. ನೀವು ಅದನ್ನು ಛತ್ರಿ ಮೇಲಿಂದ ಓಡಿಸಿ ಅಥವಾ ಅದೇ ಆಟೋಮೆಟಿಕ್ ಎದ್ದಲ್ದ್ರೆ ಕೂಡ ಪರವಾಗಿಲ್ಲ. ಈ ಥರ ಪ್ರಾಸೆಸ್ ನೀವು ಕಂಟಿನ್ಯೂ ಮಾಡ್ಕೊಂಡ್ಬರ್ಬೇಕು, ಸರಿನಾ? ಇದಕ್ಕೆ ಮುಂಚೆ ನಿಮ್ಮ ಮನೆ ಪಟ ಆಗಿದ್ದಿದ್ರೆ ಒಂದೇ ಕಿತ ಆರ್ಬಿಡ್ಬೇಕು ಅಂತ ಯಾರು ಓಡಿಸ್ಬಿಡ್ಬೇಡ್ರಿ. ಮತ್ತೆ ಅಕ್ಕಿ ಇಲ್ದಿದ ತಕ್ಷಣ ತಿರ್ಗಾ ತೊಡಿಯೋದೆಲ್ಲ ಮಾಡಬೇಡಿ. ಒಂದು ದಿನಕ್ಕೆ ಒಂದು ಕಿತ ಆರಿಸಿ, ಬೆಳಗ್ಗೆ ಆರಿಸಿ ಅಥವಾ ಸಾಯಂಕಾಲ ಆರಿಸ್ಕೊಳ್ಳಿ, ಸರಿನಾ? ಸ್ಟಾರ್ಟಿಂಗಲ್ಲಿ ನೀವು ಒಂದು 3-4 ಅಕ್ಕಿ ಬಿಟ್ಕೊಬೋದು. ನಿಮ್ಗೆ ಒಂದು ಒಳ್ಳೆ ಟೈಮ್ ನೋಡ್ಬೇಕಂತ ಹೇಳಿದ್ರೆ ಅದನ್ನ ಹಿಂಗೆ ಇನ್ಕ್ರೀಸ್ ಮಾಡೋದನ್ನ ಕೂಡ ನಿಮ್ಗೆ ಹೇಳ್ತೀನಿ. 2 ಅಕ್ಕಿ ಎತ್ಕೊಂಡಿದ್ದೀರಾ, ಇವಾಗ ಈ ಅಕ್ಕಿನ ಎಕ್ಸಾಂಪಲ್ ಇಟ್ಕೊಳ್ಳಿ. ಈ ಅಕ್ಕಿನ ಆರಿಸ್ತೀರಾ ಮೋಡಕ್ಕೆ, ಸರಿನಾ? ಬಿಟ್ಬಿಡ್ರಿ, ಸ್ವಲ್ಪ ದೂರ ಹೋಗ್ಬಿಡ್ರಿ. ಯಾಕಂದ್ರೆ ನಾವು ಟೂರ್ನಮೆಂಟ್ ಟೈಮಲ್ಲೂ ಅಷ್ಟೇ ಬಿಲ್ಡಿಂಗ್ ಮೇಲೆ ಇದು ಬಂದ್ಬಿಟ್ಟು ಅಕ್ಕಿನ ಆರಿಸ್ಬಿಡ್ದು. ಅಕ್ಕಿನ ಆರಿಸೋವಾಗ ನಾವು ಡಿಫ್ರೆಂಟ್ ಬಿಲ್ಡಿಂಗ್ ಮೇಲೆ ಇರಬೇಕು, ಸರಿನಾ? ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಇಲ್ಲೇ ಇದ್ರೆ ಅಕ್ಕಿಗೆ ಭಯ ಇರುತ್ತೆ, ಯಾರೋ ಇದ್ದಾರೆ ಅಂತೇಳಿ. ಸ್ವಲ್ಪ ದೂರ ಹೋಗಿ, ಸರಿನಾ? ದೂರ ಹೋಗ್ಬಿಟ್ಟು ನೋಡಿ ಅಕ್ಕಿ ಏನೇನು ಮಾಡ್ತೈತೆ ಅಂತ ಹೇಳ್ಬಿಟ್ಟು. ಆವಾಗ ನೀವು ದೂರ ಇದ್ಮೇಲೆ ಕೂಡ ಅಕ್ಕಿ ಆದ್ರೆ ಅದು ಚೆನ್ನಾಗಿ. ಯಾಕಂದ್ರೆ ನೀವು ಇಲ್ಲದೆ ತಿರ್ಗಾ ಒಂದೇ ಟೂರ್ನಮೆಂಟ್ ಟೈಮಲ್ಲಿ ದೂರ ಹೋಗ್ಬಿಟ್ರೆ ಅಕ್ಕಿ ಬಂದು ಕುತ್ಕೊಳ್ಳೋ ಚಾನ್ಸ್ ಇದೆ. ಸೊ ಈ ಥರ ಬಂದುಬಿಟ್ಟು ನೀವು ಬಾಲ ಲೈಟಾಗಿ ಒಂದು ದಿವಸ 5 ನಿಮಿಷ 10 ನಿಮಿಷ ಡೈಲಿ ಇನ್ಕ್ರೀಸ್ ಮಾಡ್ಕೊಂಡಂಗೆ ಡೈಲಿ ಬಿಟ್ಕೊಂಬನ್ನಿ. ಪಟ್ಟಾಗುಲಾಗಿದ್ದರೆ ನೀವು ಡೈಲಿ ಬಿಡಲೇಬೇಕು, ಗಟ್ಟಿ ಬಾಜಿ ತಿರ್ಗೋಗಂಟ. ಅಥವಾ ಇಲ್ಲಾಂತಂದ್ರೆ ರೋಲಾಗಿ ಎಲ್ಲಾದರೂ ಬಿದ್ದುಬಿಡುತ್ತೆ. ಸೊ ಅದ್ರದ್ದು ಬಾಲ ಕಟ್ಟೋದು ಅದೆಲ್ಲ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಯಾಕಂದರೆ ನನಗೂ ಸ್ವಲ್ಪ ಕೆಲಸಗಳಿಂದ ನಾನು ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಪಟ್ಟದ ಹಿಂಗೆ ಟೈಮಿಂಗ್ ಇನ್ಕ್ರೀಸ್ ಮಾಡೋದನ್ನು ಕೂಡ ನಿಮಗೆ ನಾನು ಹೇಳ್ಕೊಡ್ತೀನಿ. ಅಕ್ಕಿನ ಬಿಟ್ಟ ನೀವು, ಸರಿನಾ? ಅಕ್ಕಿನ ಬಿಟ್ಟ ಮೇಲೆ ಇನ್ನೊಂದು ಅಕ್ಕಿನ ಆರ್ಲಿ, ಅದು ಎಷ್ಟು ಆರ್ತೋ ಆರ್ಲಿ. ಇಳಿಯೋ ಸ್ಟೇಜ್ ಬರುತ್ತೆ ಗೊತ್ತಾ, ಸ್ವಲ್ಪ ಕೆಳಗೆ ಇಳಿತೈತೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಆರಿಸಿದಾಗ. ಸೊ ಕೆಳಗೆ ಬರೋ ಟೈಮಲ್ಲಿ ಏನು ಮಾಡ್ತೀರಿ ಅಂತಂದರೆ ಇನ್ನೊಂದು ಪಟ್ಟನ ಎತ್ತೊಡಿರಿ. ಆ ಪಟ್ಟ ನೋಡ್ಬಿಟ್ಟು ಏನಾಗುತ್ತೆ ಅಂದರೆ ಇದು ತಿರ್ಗಾ ಜೊತೆಯಲ್ಲಿ ಆರೋದು ಸ್ಟಾರ್ಟ್ ಮಾಡುತ್ತೆ. ಸೊ ತಿರ್ಗಾ ಮೇಲೆ ಡೈಲಿ ಸ್ಟಾರ್ಟ್ ಮಾಡೋದ್ರಿಂದ ಅಕ್ಕಿಗಳದ್ದು ಡೈಲಿ ಆದರೆ ಟೈಮಿಂಗ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಡೈಲಿ ಬಿಟ್ಕೊಂಬನ್ನಿ. ಮತ್ತು ಇದಕ್ಕೆಲ್ಲ ಯಾವುದೇ ಮೆಡಿಸಿನ್ ಇಲ್ಲ ಜಾಸ್ತಿ ಟೈಮ್ ಇನ್ಕ್ರೀಸ್ ಮಾಡಿದ್ರೆ. ಒಂದು ಒಳ್ಳೆ ಜೋಡಿ ಹಾಕ್ಬಿಟ್ಟು ಒಂದು ಒಳ್ಳೆ ಪಟ್ಟಾಗಳು ಇಳಿಸಿ. ಪಟ್ಟಾಗಳು ಹೆಂಗೆ ಗೊತ್ತಾ ಬರಬೇಕು, ನೀವು 0 ಕಲ್ಲಿದಲ್ಲಿ ಇದ್ದಾಗಲೇ ಅದೊಂದು 3-4 ಕಲ್ಲಿ ಥರ ಕಾಣಿಸ್ಬೇಕು ಅಕ್ಕಿಗಳು. ಒಂದು ಸೈಜ್ ಇರಬೇಕು. ಸೈಜ್ ಇದ್ರೆ ಆರಲ್ಲ ಅನ್ಕೊಂತೀರಾ ಸುಮಾರು ಜನ. ನಿಮಗೆಲ್ಲ ಅದೆಲ್ಲ ಬಂದ್ಬಿಟ್ಟು ಹೆಂಗೆ ಗೊತ್ತಾ, ಸೈಜ್ ಇದ್ರೆ ಆರಲ್ಲ ಅಂತಲ್ಲ, ಸೈಜ್ ಫಸ್ಟ್ ಅಕ್ಕಿ ಸೈಜ್ ಇರಬೇಕು. ನೀವು ಡೈಲಿ ಬಿಟ್ಕೊಂತ ಬರ್ತಾ ಅಕ್ಕಿ ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಅಕ್ಕಿನ ಸೈಜ್ಗೆ ಮಾಡಿಸಿ ನೀವು, ಸರಿ? ನಾ ಪಟ್ಟಾಗಳನ್ನ ಫಸ್ಟ್ ಒಳ್ಳೆ ಸೈಜಲ್ಲಿ ಮಾಡಿಸಿ ನೀವು ಡೈಲಿ ಬಿಟ್ಕೊಂಬನ್ನಿ. ಪಟ್ಟ ಹೆಂಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ಒಂದು 5 ಕಲ್ಲಿ 6 ಕಲ್ಲಿ ಥರ ಇರಬೇಕು. ನೋಡಿದ ತಕ್ಷಣ ಅಕ್ಕಿಗಳನ್ನ ಆ ಥರ ಇರಬೇಕು. ಪರವಾಗಿಲ್ಲ, ಅದು ಕೆಳಗೆ ಬಿದ್ದು ಸ್ಲೋ ಆಗಿ ಬಿಟ್ಕೊಂತ ಏನಾಗುತ್ತೆ ಅಂದರೆ ಒಂದು ಸೈಜ್ ಕರೆಕ್ಟಾಗಿ ಅದ್ರದ್ದು ಮಸಲ್ಸ್ ಎಲ್ಲ ಕರೆಕ್ಟಾಗಿ ಬರುತ್ತೆ. ಆ ಟೈಮಲ್ಲಿ ನೀವು ತಯಾರಿ ಮಾಡ್ಕೊಬೇಕು. ಸೊ ಇದೊಂದು ತಯಾರಿ ಪ್ರೊಸೆಸ್ ಆಗಿರುತ್ತೆ. ಮತ್ತು ಜೋಡಿಗಳು ಹೆಂಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಜೋಡಿಗಳೆಲ್ಲ ಏನಕ್ಕೆ ಬೇಕಾಗುತ್ತೆ. ಸೊ ತುಂಬ ವೀಡಿಯೋ ಲೆಂತಾಗಿ ಹೋಗುತ್ತೆ. ಇವತ್ತು ಬಂದುಬಿಟ್ಟು ನಾನು ನಿಮಗೆ ಒಂದು ಒಳ್ಳೆ ಟಾಪಿಕ್ಸ್ ಹೇಳಿದ್ದೀನಿ ಅಂತ ನಂಬ್ತಾ ಇದ್ದೀನಿ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು ನನಗೆ. ಇನ್ನೂ ಒಳ್ಳೆ ಕಂಟೆಂಟ್ಸ್ ಇಟ್ಕೊಂಡ್ಬರ್ತೀನಿ. ನೆಕ್ಸ್ಟಿಂದ ಬಂದುಬಿಟ್ಟು ನಾನು ಇಂಟರ್ವ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಂಟರ್ವ್ಯೂಗಳು ಏನಕ್ಕೆ ಅಂತ ಹೇಳಿದ್ರೆ ಸುಮಾರು ಜನ ಒಂದು ಒಳ್ಳೆ ಟೈಮಿಂಗ್ ಆಡಿಸಿರ್ತಾರೆ. ಅವ್ರು ಕೂಡ ಒಂದು ಅಕ್ಕಿಗಳು ಬಂದುಬಿಟ್ಟು ಎಂಥ ಅಕ್ಕಿಗಳು ಇಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಅವ್ರ ಬಾಯಿಂದ ಕೇಳಿ ಸ್ವಲ್ಪ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ತಾಯಿದ್ರೆ ಸೊ ಚೆನ್ನಾಗಿರುತ್ತೆ. ಮಾಡೋಣ ಆ ಇಂಟರ್ವ್ಯೂ. ಏನಕ್ಕೆ ಅಂತ ಹೇಳಿದ್ರೆ ನಿಮಗೂ ಯೂಸ್ ಆಗ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಆರಿರೋ ಅಕ್ಕಿ ಹೆಂಗಿರುತ್ತೆ ಅಥವಾ ಅವರು ಸ್ವಲ್ಪ ಹೇಳ್ತಾರೆ ನಿಮಗೆ ಸೊ ಹೆಂಗೆ ಏನು ಅಂತ. ಯಾಕಂದರೆ ಒಬ್ಬರಿಗೆ ಒಂದು ಶೋಕಿ ಗೊತ್ತಿರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಶೋಕಿ. ಸೊ ಮಲ್ಟಿಪಲ್
ಬೇರೆ ಬೇರೆ ಇರುತ್ತೆ, ಶೋಕಿ ಮಾಡೋ ರೀತಿ ಬೇರೆ ಬೇರೆ ಇರುತ್ತೆ. ಸೊ ಡಿಫ್ರೆಂಟ್ ವೇಸ್ ಕೂಡ ನೀವು ಕಲ್ತಿಟ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಫ್ಯೂಚರಲ್ಲಿ. ಹೋಗ್ಬಿಟ್ಟು ಯಾರೋ ಹೇಳ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಂತ್ಕೊಳೋದು, ಅಥವಾ ಯೂಟ್ಯೂಬ್ಗಳೆಲ್ಲ ಈಗ ಡಿಫ್ರೆಂಟ್ ಯೂಟ್ಯೂಬಲ್ಲಿ ನಿಮಗೆ ಎಲ್ಲ ಒಂದಕ್ಕಿಂತ ಅಲ್ಲಿ ಇದು ಓದೋ ಥರ ಲೆಸನ್ಸ್ ಎಲ್ಲ, ಇದು ಬಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನಾವು ಇಲ್ದ ಮೇಲೇ ಅದು ಪ್ರಾಕ್ಟಿಕಲ್ ನಮ್ಗೆ ನಾಲೆಜ್ ಬರೋದು, ಸರಿನಾ. ಅದು ಬಂದ್ಬಿಟ್ಟು ನಾವು ಆದಷ್ಟು ನಿಮಗೆ ಇದು ಕೂಡ ನಾನು ಇಂಟರ್ವ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನನಗೆ ಇಂಟರ್ವ್ಯೂ ನಾನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕಿ. ಎಲ್ಲ ಒಂದು ತುಂಬ ಇಂಟರ್ವ್ಯೂಸ್ ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಿಮಗೋಸ್ಕರ ಅದನ್ನು ಕೂಡ ನಾನು ಇದು ಮಾಡ್ತೀನಿ, ಸರಿನಾ. ಇಂಟರ್ವ್ಯೂಸ್ ಅಂತ ಕಮೆಂಟ್ ಮಾಡಿ. ಇಂಟರ್ವ್ಯೂ ಬರೀ ಅದಕ್ಕಂತ ಇಂಟರ್ವ್ಯೂಸ್ ಎಲ್ಲ ಬಿಡಲ್ಲ, ಹೋಗಿದ್ದಕ್ಕೆ ಇದು ಮಾಡ್ತಾ ಇರ್ತೀನಿ. ಮಂತ್ಲಿ ಒಂದು ಇಂಟರ್ವ್ಯೂ ಆದರೂ ಮಾಡ್ತೀನಿ. ಸೊ ಬೇಕು ಅಂತ ಹೇಳಿದ್ರೆ ನನಗೆ ನಿಮ್ಮಿಂದ ಒಂದು ಇಂಟರ್ವ್ಯೂ ಅನ್ನೋದು ಬೇಕು, ಮತ್ತು ಒಂದು ಲೈಕ್ ಬೇಕು, ಅಷ್ಟೇ ನನಗೆ ಬೇಕಾಯ್ತು. ಖಂಡಿತ ನಾನು ಇಂಟರ್ವ್ಯೂಸ್ ಒಳ್ಳೆಯವ್ರ ಜೊತೆ ಮಾಡ್ತೀನಿ ನಾನು, ಸರಿನಾ. ನನಗೆ ಯಾಕಂದರೆ ನನಗೂ ಅಷ್ಟೇ, ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಇನ್ನೂ ಕಲ್ತ್ಕೊಂತಾನೆ ಇದ್ದೀನಿ. ಶೋಕಿ ನೀವು ಎಷ್ಟು ಕಲ್ತ್ಕೊಂತ ಹೋಗ್ತೀರೋ ಅಷ್ಟು ನೀವು ಕಲಿತಾನೇ ಇರಬೇಕು, ಸರಿನಾ. ಸೊ ಇವತ್ತು ವಿಡಿಯೋ ತುಂಬ ಲೆಂತ್ ಮಾಡೋದು ಬೇಡ, ನನಗೆ ಗೊತ್ತಿರೋಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಬೇಕು, ಇದೇ ಥರ ನನಗೆ ಜಾಸ್ತಿ ಬೇಕು. ಸೊ ಅಷ್ಟೇ ಗೈಸ್, ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್. ಲವ್ ಯು ಆಲ್.